ಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಾಕ್ಯ ಮುಕ್ತಿ ಮೂಲೋ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರಾದ ಶ್ರೀ ನಿಜಗುಣ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಾಂಡ ಸಾವಯ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ಕೈವಲ್ಯ ಪದ್ಧತಿ ನಿಜಗುಣ ಶಿವಗಳು ಬರೆದಿರ್ತಕ್ಕಂಥ ಗ್ರಂಥ. ಇದರಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳ ನಡೀತಾ ಇರೋದು. ನೀತಿ ಕ್ರಿಯಾಚರ್ಯ ಸ್ಥಳ ಇದರಲ್ಲಿ 14ನೇ ಪದ ನಡೀತಾ ಇರೋದು. ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವು ಅರಿತು ನಡೆವನೇ ಬಲ್ಲವನು. ಅಂದರೆ ಪೂರ್ವಾಪರ ಸಂಬಂಧ ಮಾಡಿ ಅದು ಜೋಡಿಸಿ ಏನು ಹೇಳ್ತದ ಅದನ್ನು ಜೋಡಿಸಿ ಹೇಳಿದಕ್ಕೆ ಪ್ರಶ್ನೆಗೆ ಅದು ಉತ್ತರ ಹೇಳೋದನ್ನ ಅದನ್ನ ಯಾರು ತಿಳ್ಕೊತಾರ, ಅದ್ರ ಮರ್ಮವನ್ನು ಯಾರು ಅರ್ಥಕೊತಾರ ಅವರು ಬಲ್ಲವರು ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಇದರಲ್ಲಿ 3ನೇ ನುಡಿ ನಿನ್ನೆ ಹೇಳಿದ್ರು ಅನಿಸುತ್ತೆ. ಯಾವುದು ಅಂತಂದರೆ, ತಳುವದೆ ಮಾಳ್ಪುದಾವುದು ಭವಹರಣ, ಅಗ್ಗಳಿಕೆ ಯಾವುದು ಸುಚರಿತ್ರ, ಈ ಮನುಜ ಕುಲ ಜನನದ ಲಾಭವಾವುದು ಆನಾರೆಂದು ತಿಳಿಯುವುದು, ವೀರವಾವುದು ಕಂತು ವಿಜಯ ಅಂತಕ್ಕಂಥ ನುಡಿ ಇಲ್ಲಿ ಹೇಳಿದರು ನಿನ್ನೆ. ಯಾಕಂತಂದ್ರೆ ಮನುಜ ಕುಲ ಜನನದ ಲಾಭ ಯಾವುದು ಅದು ಬಹಳ ಮುಖ್ಯ. ಅದು ಪ್ರಶ್ನೆ ಇರ್ತಕ್ಕಂಥದ್ದು. ತಳುವದೇ ಮಾಡ್ಕೋದಾವುದು ಅದು ಕೂಡ ಭಾಳ ಮುಖ್ಯ. ತಳುವದೇ ಮಾಡ್ಕೋದಾವುದು ಅಂದರೆ ತಡ ಮಾಡಲಾರ್ದೆ ಮಾಡ್ಕೊಳ್ತಕ್ಕಂಥ ಕರ್ತವ್ಯ ಯಾವುದು? ಈ ಮನುಷ್ಯ ಜನ್ಮ ಹುಟ್ಟಿದ ಮೇಲೆ ಈಗೇನು ಮಾಡ್ತಾ ಇದ್ದೀವಿ ಈ ಕೆಲಸ ಮಾಡ್ತಕ್ಕಂಥದ್ದು ಯಾವುದು? ಶಾಸ್ತ್ರ. ಅದು ವೇದಾಂತ ಶಾಸ್ತ್ರ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರ ಇದು ಯಾರು ಶಾಸ್ತ್ರ ಕೇಳಿರ್ತಾರ ಅಂಥವ್ರ ಮುಖಾಂತರ ಕೇಳ್ತಕ್ಕಂಥದ್ದು ಇದು ಬಹಳ ಮುಖ್ಯ. ಇದು ಯಾವುದು? ತಳುವದೇ ಮಾಡ್ಬೋದು. ಇದು ತಡ ಮಾಡಲಾರ್ದೆ ಮಾಡ್ತಕ್ಕಂಥ ಕೆಲಸ ನೋಡಿ. ತಡ ಮಾಡಲಾರ್ದೆ ಮಾಡ್ತಕ್ಕಂಥ ಕೆಲಸ ಈಗೇನು ನಾವು ಮಾಡ್ತಾಯಿದ್ದೀವಿ ಅದೇ. ಈಗೇನು ಮಾಡ್ತಾಯಿದ್ದೀವಿ ಅಂದರೆ ಪ್ರತಿನಿತ್ಯ ಈಗೇನು ಸಂಜೆ ಕ್ಲಾಸ್ ಅದು ತಡ ಮಾಡಲಾರ್ದೆ ಮಾಡ್ತಕ್ಕಂಥ ಕೆಲಸ ಇದು. ಅದು ವೇದಾಂತ ಶಾಸ್ತ್ರ. ಅದು ಜ್ಞಾನ ಮಾರ್ಗ, ಜ್ಞಾನಕಾಂಡ. ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗತರಾಗಿ ಕೇಳ್ತಕ್ಕಂಥದ್ದು. ಇದು ಬಹಳ ಮುಖ್ಯ. ತಡ ಮಾಡಲಾರ್ದೆ ಮಾಡ್ಕೊಳ್ತಕ್ಕಂಥದ್ದು ಕೆಲಸ ಇದು. ಆಮೇಲೆ ಮನುಜ ಕುಲ ಜನದ ಲಾಭವಾಗುವುದು ಆನಾರೆಂದು ತಿಳಿಯೋದು ಅದು ಕೂಡ ಅಷ್ಟೇ. ಅಂದರೆ ಇದೇ ಜ್ಞಾನ ಮಾರ್ಗದಲ್ಲಿ ಮಾತ್ರ ಸಾಧ್ಯ ಆಗ್ತದೆ. ಯಾಕಂತಂದರೆ ಅಲ್ಲಿ ಮೊದಲನೇ ನುಡಿ ಅದ ನೋಡು, ಯಾವುದು? ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗ ಅಹುದು ನರರಿಗೆ ಮುಕುತಿ ಅಂತಕ್ಕಂಥದ್ದು. ಅದರಲ್ಲಿ 4 ನುಡಿ. ಇವು ಏನೋ ಆ ಒಂದೊಂದು ಅವು ಏನೋ ಮೊದಲನೇ ನುಡಿ ಏನದ ಶಿವಕಾರುಣ್ಯ ಸ್ಥಳದ್ದು ಹೇಳ್ತಾರೆ. 2ನೇ ನುಡಿ ಜೀವ ಸಂಬೋಧನಾ ಸ್ಥಳದ್ದು ಹೇಳ್ತಾರೆ. 3ನೇ ನುಡಿ ನೀತಿ ಕ್ರಿಯಾಚಾರ್ಯ ಸ್ಥಳದ್ದು ಹೇಳ್ತಾರೆ. 4ನೇ ನುಡಿ ಏನಂತಂದ್ರೆ ಅಲ್ಲಿ ಯೋಗ ಪ್ರತಿಪಾದನಾ ಸ್ಥಳದ್ದು ಹೇಳ್ತಾರೆ. 5ನೇ ನುಡಿ ಏನದ? ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ಮಾರಮರ್ಧನ ಶಂಭುಲಿಂಗವನ್ನು ಒಲಿಸಿ ಗಂಭೀರ ಸುಖದೋಳಿರೆಂದರ್ಪು ಅಂತ. ಇದೇನದ 5ನೇ ನುಡಿ. ಅದು ಜ್ಞಾನದ ನುಡಿ ಅದು. ಹಾಗಾಗಿ ಅದು ಮೊದಲನೇ ಪದದಲ್ಲೇ ಎಲ್ಲ ಸ್ಥಳದ್ದು ಅಲ್ಲಿ ತಾತ್ಪರ್ಯ ಅಡಕಾಗ್ಯವ ಅಂತ ಅಲ್ಲಿ ಹೇಳ್ತಾರೆ. ಹಾಗಾಗಿ ಆರು ನಾನೆಂದು ವಿಚಾರಿಸುವುದು ಅಂತಕ್ಕಂಥದ್ದು ಇದೇ ಏನು ಇಲ್ಲಿ ಮನುಜ ಕುಲ ಜನನದ ಲಾಭ ಯಾವುದು ಆನಾರೆಂದು ತಿಳಿಯುವುದು ಅಂತ ಇಲ್ಲಿ ಹೇಳ್ತಾರೆ. ಮೊದಲನೇ ನುಡಿದಲ್ಲಿ ಏನು ಹೇಳ್ಯಾರ ಅದನ್ನೇ ಇಲ್ಲಿ
ಮತ್ತೊಂದು ಸಲ. ಯಾಕಂತಂದ್ರೆ ಇಲ್ಲಿ ಅದೇ ಮುಖ್ಯ ಇರ್ತಕ್ಕಂಥದ್ದು ಆನಾರ್ ಎಂದು ತಿಳಿಯುವುದು ಅಂತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಆತ್ಮ ಸ್ವರೂಪನ ತಿಳಿಯೋದ್ರಿಂದ ಭಾಳ ದೊಡ್ಡ ಉಪಕಾರ ಆಗ್ತದೆ, ದೊಡ್ಡ ಲಾಭ ಆಗ್ತದೆ ನೋಡ್ರಿ ಅದು. ಯಾಕಂತಂದ್ರೆ ಅದು ಪ್ರಾಪ್ತಿ ಆಯ್ತಂದ್ರೆ ಸಾರ್ಥಕ ಅಂತ ಹೇಳ್ತಾರೆ. ಯಾಕಂತಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಜ್ಞಾನ ಪಡೆದ್ರಂತಂದ್ರೆ ಅದು ಎಷ್ಟೋ ಜನ್ಮದ ಪುಣ್ಯದಿಂದ ಬರ್ತದೆ. ಇದು ಸಾಮಾನ್ಯವಾಗಿ ತಾನೇ ಬರಲಪ್ಪ ಅಂತಂದ್ರೆ ಖಂಡಿತ ಬರಲ್ಲ, ಅದು ಸಾಧ್ಯ ಆಗಂಗಿಲ್ಲ. ಅದು ಎಷ್ಟೋ ಜನ್ಮದ ಪುಣ್ಯದ ಫಲದಿಂದ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಇದರಲ್ಲಿ ಎಷ್ಟೋ ಇವೆಲ್ಲ ಅಡೆತಡೆಗಳು ಬರ್ತಾವೆ ಇದಕ್ಕೆ. ಯಾಕಂದ್ರೆ ನಿರಂತರವಾಗಿ ಕೇಳ್ಬೇಕಂತಂದ್ರೆ ಆಗಲ್ಲ. ಕೆಲವರಿಗೆ ಪ್ರತಿಬಂಧಕಗಳು ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಬಂಧಕಗಳು ಬೇಕಾದಷ್ಟು ಬರ್ತಾವೆ. ಅದನ್ನು ಮೀರಿ ಯಾರು ಕೇಳ್ತಾರ ಅವರು ಈ ಜ್ಞಾನಕ್ಕೆ ಅಧಿಕಾರಿಗಳು ಅಂತ ಹೇಳ್ಸ್ಕೊತಾರೆ. ಯಾಕಂತಂದ್ರೆ ಈ ಜ್ಞಾನ ಮಾರ್ಗದಲ್ಲಿ ಸಾಕಷ್ಟು ಅಡೆತಡೆಗಳು ಬರ್ತಾವೆ. ಅವನ್ನೆಲ್ಲ ಮೀರಿ ಇದನ್ನು ಕೇಳಲೇಬೇಕು ಅಂತ ಹಠದಿಂದ ಯಾರು ಕೇಳ್ತಾರ ಅವರೇ ನಿಜವಾದ ಅಧಿಕಾರಿಗಳು ಅಂತ ಹೇಳ್ಸ್ಕೊತಾರೆ. ಯಾಕಂತಂದ್ರೆ ಅಲ್ಲಿ ಅದು ಆಯ್ತಪ್ಪ, ಇದು ಕೆಲಸ ಬಂತು, ಆ ಕೆಲಸ ಬಂತು, ಇದು ಅನಾನುಕೂಲ ಆಯಿತು, ಇದು ಆ ಥರ ಏನಾದರೂ ಆದಾಗ ಅದನ್ನು ನೋಡಿ ಆಮೇಲೆ ಕೇಳಿದ್ರಾಯ್ತು, ಮೇಲೆ ಕೇಳಿದ್ರಾಯ್ತು ಅಂತ ಏನಾದರೂ ಅಂದ್ಕೊಂಡು ಬಿಟ್ರೆ ಅವ್ರಿಗೆ ಅಡೆತಡೆ ಆಯಿತು ಅಂತ ತಿಳ್ಕೊಬೇಕು. ಮಾರ್ಗ, ಈ ಜ್ಞಾನ ಮಾರ್ಗ ಅಡೆತಡೆ ಆಯಿತು ಅಂತ ತಿಳ್ಕೊಬೇಕು. ಅದನ್ನೆಲ್ಲ ಮೀರಿ ನಾನು ಕೇಳಲೇಬೇಕು ಅಂತ ಯಾರು ದೃಢ ನಿಶ್ಚಯ ಮಾಡ್ಕೊಂಡು ಕೇಳ್ತಾರ ಅವರು ನಿಜವಾದ ಅಧಿಕಾರಿಗಳು ಈ ಜ್ಞಾನ ಮಾರ್ಗಕ್ಕೆ ಅಂತ ನಾವೇ ತಿಳ್ಕೊಬೇಕು ನಾವು. ಯಾಕಂತಂದ್ರೆ ಇದು ಬೇರೆಯವ್ರದ್ದು ಇದಲ್ಲ, ಇದು ನಮ್ಮ ಪುರಾಣ, ಇದು ಆತ್ಮ ಪುರಾಣ ಅಂತಕ್ಕಂಥದ್ದು. ಈಗ ಪುರಾಣ ಅಂತಂದ್ರೆ 18 ಪುರಾಣಗಳು ಬರ್ದಾರ. ಪರಮಾತ್ಮನ ಬಗ್ಗೆ 10 ಪುರಾಣಗಳು, ಆಮೇಲೆ ವಿಷ್ಣುವಿನ ಬಗ್ಗೆ 4 ಪುರಾಣಗಳು, ಬ್ರಹ್ಮನ ಬಗ್ಗೆ 2 ಪುರಾಣಗಳು, ಆಮೇಲೆ ಸೂರ್ಯ ಮತ್ತು ಅಗ್ನಿ ಬಗ್ಗೆ 1 ಪುರಾಣಗಳು. ಈ ರೀತಿ 18 ಪುರಾಣಗಳೇನು ಬರ್ದಾರ ಅದು ಮಂದಿ ಬಗ್ಗೆ ಬರೆದಿರ್ತಕ್ಕಂಥದ್ದು. ಆದರೆ ಇದು ಏನದ ಆತ್ಮ ಪುರಾಣ ಇದ್ದಂಗೆ, ಅಂದರೆ ನಮಗೆ ಬರೆದದ್ದು ನಮ್ಮ ಪುರಾಣ ಇದ್ದಂಗೆ ಇದು. ಹಾಗಾಗಿ ಇದು ಇಲ್ಲಿ ನಾವೇ ತಿಳ್ಕೊಬೇಕು ಇದನ್ನು ಯಾವ ರೀತಿ ಅಂತಕ್ಕಂಥದ್ದು ಹೊರಗೆ. ಅದಕ್ಕೆ ಎಲ್ಲ ನೋಡು, ಬೇರೆ ಅದು ನಮ್ಮ ಬಿಟ್ಟು ಬೇರೆ ಇಲ್ಲ ಇಲ್ಲಿ. ಯಾವ ರೀತಿ ನಿನ್ನಂತೂ ಈ ಜಗವೆಲ್ಲ ಸುಮ್ಮನೆ ತಿರುಗಿದ ದೇಶ ಅಲ್ಲ, ನಿನ್ನಂತೆ ನಿಂದೇ ಇರೋದು ಇದೆಲ್ಲ ಪುರಾಣ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಹಾಗಾಗಿ ಆತ್ಮಸ್ವರೂಪ ತಿಳ್ಕೊಂಡು ಭಾಳ ಮುಖ್ಯ ಇದು. ಅದಕ್ಕೆ ಹೆಚ್ಚಿನ ಲಾಭ ಆಗ್ತದೆ ಅಂತಲ್ಲಿ ಹೇಳ್ತಾರೆ. ವೀರನಾದ ಕಾಮ ಇದು ಹೇಳ್ಯಾರ, ನಿನ್ನೆ ಹೇಳ್ದ. ಇನ್ನು 4ನೇ ನೋಡಿ ಹೇಳ್ಬೇಕಾ? ವೀರ ಯಾವುದು ವೀರವಾವುದು ಕಂತು ವಿಜಯ ಅಂತಕ್ಕಂಥದ್ದು. ವೀರವಾವುದು ಅಂದರೆ ವೀರತನ, ಧೀರತನ ಅಂದರೆ ಯಾವುದು, ಏನಪ್ಪ ಅದು ಅಂತಲ್ಲಿ ಕೇಳ್ತಾರೆ. ವೀರತನ ಅಂದ್ರೆ ಅಗದಿ ಶೂರದನಪ್ಪ ಇವನು ಅಂತ ಯಾರಿಗಂತಾರ ಅಂತ ಹೇಳಿದ್ರೆ, ಶೂರ ಅಂದ್ರೇನು ಕಾಮನನ್ನು ಗೆದ್ದವನು ವೀರ ಅಂತಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಕಾಮ ಎಲ್ಲ ಯಾವುದು ಸಣ್ಣ ಪ್ರಾಣಿಯಿಂದ ಹಿಡಿದು ದೊಡ್ಡ ಇದು ಆಕಾರದ ಇರ್ತಕ್ಕಂಥ ಎಲ್ಲ ಇದು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಎಲ್ಲಿ ಬಿಟ್ಟಿಲ್ಲ. ಅದು ಎಲ್ಲರೂ ದೇವತೆಗಳಿಗೂ ಕೂಡ ಬಿಟ್ಟಿಲ್ಲ ಕಾಮ ಅಂತಕ್ಕಂಥದ್ದು. ಅದನ್ನು ಯಾರು ವಿಜಯ ಅಂದರೆ ಜಯಿಸ್ತಾರ ಅದು ಕಂತು ವಿಜಯ ಆದಂಗೆ. ಅದು ಯಾರು ಕಾಮನನ್ನು ಯಾರು ಜಯಿಸ್ತಾರ ಆತನೇ ನಿಜವಾದ ವೀರ ನೋಡಪ್ಪ ಅಂತ ಹೇಳ್ತಾರೆ. ಹಾಗಾಗಿ ತನ್ನನ್ನು ತಾನು ತಿಳ್ಕೊಳ್ಳೋದು ದೊಡ್ಡ ವೀರತನ ಅಂತಲೂ ಕೂಡ ಹೇಳ್ತಾರೆ. ಯಾವುದು ಮಾರ್ಕಂಡೇಯ ಪುರಾಣದಲ್ಲಿ ಹೇಳ್ತಿದ್ರು ಬಸವಾನಂದರು ಗುರುಗಳು. ಅವರು ಏನು ಹೇಳ್ತಿದ್ದಾರೆ ಅಂದರೆ, ತನ್ನನ್ನು ತಾನು ತಿಳ್ಕೊಳ್ಳಾರ್ದವ ತಂದೆಗೆ ಹುಟ್ಟಿಲ್ಲ ನೋಡು ಅಂತ ಹೇಳ್ತಿದ್ರು ಅವರು. ಆ ಥರ ಅಂದರೆ ಎಷ್ಟು ಅಂದರೆ ಕಠಿಣ ಶಬ್ದ ಉಪಯೋಗ ಮಾಡ್ತಾರೆ ಅವರು. ಅಂದರೆ ಸರ್ಪಭೂಷಣರು ಯಾವ ರೀತಿ ಕಠಿಣ ಶಬ್ದ ಉಪಯೋಗ ಮಾಡ್ತಾರೆ, ಆ ರೀತಿ
ಇವರು ಬಸವನಂದರು ಮಾರ್ಕಂಡೇಯ ಪುರಾಣದಲ್ಲಿ ಬರ್ದಾರ ನೋಡಪ್ಪ. ಇದು ನಾವು ಬರೆದದ್ದಲ್ಲ, ನಾವು ಹೇಳೋದಲ್ಲ, ಇಲ್ಲಿ ಆಧಾರ ಕೊಟ್ಟು ಹೇಳ್ತೀವಿ ನಾವು. ಮಾರ್ಕಂಡೇಯ ಪುರಾಣದಲ್ಲಿ ಬರ್ದಾರ ನೋಡು. ತಾನು ಯಾರು ತಿಳಿಲಿಕ್ಕೆ ಪ್ರಯತ್ನ ಮಾಡಲ್ಲ, ಅವನು ತಂದೆಗೆ ಹುಟ್ಟಿದ ಮಗ ಅಲ್ಲ ನೋಡು, ಮಕ್ಕಳು ಅಲ್ಲ ನೋಡು ಅಂತ ಆ ರೀತಿ ಬರ್ದಾರ ನೋಡಪ್ಪ ಅಂತ ಹೇಳ್ತಿದ್ರು ಅವರು. ಹಾಗಾಗಿ ಯಾಕಂತಂದ್ರೆ ಅವರಿಗೆ ಪ್ರೇರಣೆ ಆಗಿ ತಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಲಿ, ಜ್ಞಾನ ಮಾರ್ಗಕ್ಕೆ ಅಲ್ಲಿ ತಲುಪಲಿ ಅನ್ನೋ ಉದ್ದೇಶದಿಂದ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಕಂತು ವಿಜಯ ಅಂತಕ್ಕಂಥದ್ದು ಅಂದರೆ ವೀರವಾವುದು ಕಂತು ವಿಜಯ ಅಂದರೆ ಕಾಮನ್ನು ಯಾರು ಗೆಲ್ತಾರ ಅವರು ನಿಜವಾದ ವೀರರು ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಕಾಮನ್ನು ಗೆದ್ದ ಯಾಕಂತಂದ್ರೆ ಅಲ್ಲಿ ಎಂತೆಂಥವ್ರ ದೇವತೆಗಳು ಕೂಡ ಬಿಟ್ಟಿಲ್ಲ. ಮನ್ಮಥ ಕಾಮ ಅಂದರೆ ಮನ್ಮಥ ಅಂತಕ್ಕಂಥದ್ದು. ಅದೇ ರೀತಿ ಯಾವುದೋ ಇದೆಲ್ಲ ಈ ಕತೆ ಹೇಳಿದೆ 2-3 ಸಲ ಎಲ್ಲ ಹೇಳ್ದ. ಯಾಕಂತಾರೆ ಪಾರ್ವತಿ ಪರಮೇಶ್ವರನ್ನ ಒಂದು ಗೂಡ್ಸ್ಲಕ್ಕ ಅಲ್ಲಿ ಕಾಮನ್ನೇ ಮೊರೆ ಹೋಗ್ತಾರೆ ಎಲ್ಲ ದೇವತೆಗಳು. ಯಾಕಂತಂದ್ರೆ ತಾರಕಾಸುರನ್ನ ಅಲ್ಲಿ ಉಪಟಾಳ ಜಾಸ್ತಿ ಆಗಿರ್ತದೆ ಅವರಿಗೆ. ಹಂಗಾಗಿ ಅಲ್ಲಿ ಶಿವ ಪಾರ್ವತಿ ಇದನ್ನು ಹುಟ್ಟಿದ ಮಗನಿಂದ ಅಲ್ಲಿ ಅವನ ತಾರಕಾಸುರನ ಇದು ವಧೆ ಆಗ್ತದಂತ ಅಲ್ಲಿ ವರ ಇರ್ತದೆ. ಹಾಗಾಗಿ ಅವರಿಬ್ಬರದು ಕೂಡಿಸ್ಬೇಕಲ್ಲ ಹೆಂಗಾರ ಮಾಡಿ ಅಂದಾಗ ಅಲ್ಲಿ ಕಾಮನ್ನ ಮುಂದೆ ಬಿಟ್ಟು ಅವ ಪಂಚಬಾಣಗಳನ್ನು ಬಿಟ್ಟಾಗ ಅಲ್ಲಿ ಶಿವ ವಿಚಲಿತಗೊಂಡು ಯಾರು ನನ್ನ ಧ್ಯಾನಕ್ಕೆ ಸಮಾಧಿಗೆ ಭಂಗ ಮಾಡ್ಯಾರ ಅಂತ ಹೇಳ್ಬಿಟ್ಟು ಅಲ್ಲಿ ಅಗ್ನಿ ನೇತ್ರ ತೆಗೆದು ಅವನ್ನ ಭಸ್ಮ ಮಾಡ್ತಾರೆ. ಹಂಗಾಗಿ ಈ ಕಾಮ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ, ಅದು ಕಾಮನನ್ನು ಯಾರು ಜಯಿಸ್ತಾರ ಅವರು ನಿಜವಾದ ವೀರರು ಅಂತಲ್ಲಿ ಹೇಳ್ತಾರೆ. ಇನ್ನು 4ನೇ ನುಡಿನಲ್ಲಿ ಹೇಳ್ತಾರೆ, ಗುರುತನ ವಾವುದು ಎಳೆಯೋಳು ಅಯಾಚನೆ, ಪರತರ ಸುಖವಾವುದು ಅಖಿಳ ಭೋಗ ವಿರತಿ, ವರಗುಣವಾವುದು ಉದಾರ, ಅಚ್ಚಳಿಯದ ಆಭರಣವಾವುದು ಬಗೆಗೊಳಿಸುವ ವಿದ್ಯೆ ಅಂತಕ್ಕಂಥದ್ದು. ಇದು 4ನೇ ನುಡಿ. ಗುರುತನ ವಾವುದು ಇಳೆಯೋಳು ಅಂದರೆ ಗುರು ಅಂತಕ್ಕಂಥದ್ದು, ಗುರುತ್ವ ಅಂತಕ್ಕಂಥದ್ದು, ಗುರುತನ ಅಂತಕ್ಕಂಥದ್ದು ಯಾವುದು ಈ ಇಳೆಯೊಳಗೆ ಅಂತಂದರೆ ಈ ಭೂಮಿನಲ್ಲಿ ಯಾವುದಪ್ಪ ಗುರುತ್ವ ಅಂತಕ್ಕಂಥದ್ದು, ಗುರುತನ ಪೂಜ್ಯತೆ ಅಂತಕ್ಕಂಥದ್ದು ಯಾವುದು, ಪೂಜ್ಯತೆ ಇರ್ತಕ್ಕಂಥದ್ದು ಯಾವುದು ಅಂತಲ್ಲಿ ಕೇಳ್ತಾರೆ. ಅದಕ್ಕೆ ಅವನು ಯಾವಾಗ ಗುರುತನ ದೊಡ್ಡವರಾಗ್ತಕ್ಕಂಥದ್ದು, ಪೂಜ್ಯತೆ ಹೊಂದತಕ್ಕಂಥದ್ದು, ಈ ರೀತಿ ಇರ್ತಕ್ಕಂಥದ್ದು ಯಾರು ಅಂದ್ರೆ ಗುರುಗಳಾಗ್ತಕ್ಕಂಥ ಯೋಗ್ಯತೆ ಯಾರಿಗೆ ಅದ ಅಂತಂದ್ರೆ ಅಲ್ಲಿ ಅಯಾಚನೆ ಅಂತ ಹೇಳ್ತಾರೆ. ಅಂದ್ರೆ ಅಯಾಚನೆ ಅಂದ್ರೇನು, ಯಾಚನೆ ಅಂದ್ರೇನು, ಬೇಡ್ತಕ್ಕಂಥದ್ದು. ಅಯಾಚನೆ ಅಂದ್ರೆ ಬೇಡದೇ ಇರ್ತಕ್ಕಂಥದ್ದು. ಅಂದರೆ ಗುರು ಅಂತಕ್ಕಂಥವ್ರು ಯಾವತ್ತೂ ಬೇಡದೇ ಇರ್ತಕ್ಕಂಥದ್ದು. ಯಾರು ಯಾವತ್ತೂ ಬೇಡದೇ ಇರ್ತಕ್ಕಂಥದ್ದು, ಯಾವುದಕ್ಕೂ ಬೇಡದಲ್ಲ ಅವ್ರದ್ದು ಮುಖ್ಯ ಗುಣ ನೋಡಿದು ಗುರುತನ ಅಂತಕ್ಕಂಥದ್ದು ಅಂತೇಳಿ ಹೇಳ್ತಾರೆ. ಬಸವನಂದರು ಇದಕ್ಕೆ ಭಾಳ ಒತ್ತಿ ಹೇಳ್ತಿದ್ರು. ಯಾಕಂತಂದ್ರೆ ಎಷ್ಟೋ ಜನ ಗುರುಗಳು ಅಂತ ಆಗ್ಯಾರಪ್ಪ, ಯಾರು ಈ ಮಠ ಮಾನ್ಯಗಳನ್ನು ಮಾಡ್ಯಾರ, ಪಟ್ಟಿ ಎತ್ತಾರ, ಅವರೆಲ್ಲ ಗುರುಗಳಾಗ್ಲಿಕ್ಕಾಗ್ತದೇನೋ, ಗುರುಗಳು ಅನ್ಸ್ಕೊತಾರೇನೋ, ಅವರು ಇಲ್ಲ, ಖಂಡಿತ ಇಲ್ಲ. ಗುರುತನ ಅಯಾಚನೆ ಅಂತ ಬರ್ದಾರಲ್ಲಿ ಶಾಸ್ತ್ರದಲ್ಲಿ ಗುರುವಿನ ಲಕ್ಷಣಗಳು ಹೇಳ್ಯಾರ. ಯಾವುದು? ಕರುಣ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳು ಇರಲವನೇ ಸೇವೆ ಗುರುವಕ್ಕು ಅಂತ ಹೇಳ್ಯಾರ. ಹಾಗಾಗಿ ಇದರಲ್ಲಿ ನಿರಾಶೆ ಅಂತ ಹೇಳ್ಯಾರ. ಕರುಣ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ ಅಂದ್ರೇನು? ಇಲ್ಲೇ ಅಯಾಚನೆ ಅಂತಕ್ಕಂಥದ್ದು, ಬೇಡದೇ ಇರ್ತಕ್ಕಂಥದ್ದು. ಆಮೇಲೆ ನಿರಾಶೆ ಅಂತಂದ್ರೇನು? ಯಾವುದ್ರ ಮೇಲೇನೂ ಅಲ್ಲಿ ಅಪೇಕ್ಷೆ ಇಟ್ಕೊಳ್ದೇ ಇರ್ತಕ್ಕಂಥದ್ದು. ಅದು ಬಹಳ ಮುಖ್ಯ ಗುರುಗಳಾಗಿದ್ದವ್ರಿಗೆ. ಇದ್ರ ಮೇಲೆ ಯಾಕಂತಂದ್ರೆ ಗೊತ್ತಾಗ್ತದೆ ನಾವು ಯಾವುದು ಎಷ್ಟು ಜನ ಈ ಲಕ್ಷಣಗಳನ್ನು ಹೊಂದಿದಾರ ಅಂತಕ್ಕಂಥದ್ದು.
ಯಾವುದಕ್ಕೂ ಅವರು ಅಪೇಕ್ಷೆ ಪಡಬಾರ್ದು. ಅದು ಕೊಡು ಇದು ಕೊಡು ಅಂತ ಕೇಳಬಾರ್ದು. ಕೆಲವರೆಲ್ಲ ಏನು ಮಾಡ್ತಾರಂತ ಅಂದರೆ ಅಲ್ಲಿ ಆ, ರಾಶಿಗೆ ಹೋಗ್ತಾರಂತ. ಹಳ್ಳಿಗಳದಲ್ಲಿ ರಾಶಿಗೆ ಹೋಗಿ ರಾಶಿ ತೊಗೊಂಬರ್ತಾರಂತಂದರೆ ಅದಕ್ಕೆ ನೀವು ಶಿಷ್ಯರಿದ್ರೆ ನೀವು ಅಷ್ಟು ಕೊಡಬೇಕು ಇಷ್ಟು ಕೊಡ್ಬೇಕು ಅಂತ ಹೇಳ್ಬಿಟ್ಟು ತೊಗೊಳ್ತಾರಂತ. ಆ ಥರ ಎಲ್ಲ ಮಾಡ್ತಾ ಇದ್ದಾರಂತ ಅಂದರೆ ಕೆಲವು ಜನ. ಹಾಗಾಗಿ ಆ ಥರ ಅದು ಗುರುತ್ವ ಅಂತ ಹೇಳ್ಸ್ಕೊತದೇನೋ ಅದು ಇಲ್ಲ. ಅದಕ್ಕಾಗಿ ಅಯಾಚನೆ ಬೇಡದೇ ಇರ್ತಕ್ಕಂಥದ್ದು ಗುರುವಿನ ಲಕ್ಷಣ ಅದ. ನಿರಾಶೆ ಅಂತಕ್ಕಂಥದ್ದು ಗುರುವಿನ ಲಕ್ಷಣ ಅದ. ಅದಕ್ಕಾಗಿ ಗುರುತನವಾವುದು ಇಳೆಯೊಡನೆ ಇಳೆಯೋಳು ಅಂದರೆ ಈ ಭೂಮಿ ಮೇಲೆ ಗುರುತನ ಅಂತಕ್ಕಂಥದ್ದು ಯಾವುದು ಅಂದರೆ ಅಯಾಚನೆ ಅಂತಕ್ಕಂಥದ್ದು ಅಲ್ಲಿ ಹೇಳ. ಪರತರ ಸುಖವಾವುದು ಅಖಿಳ ಭೋಗ ವಿರತಿ ಅಂತಕ್ಕಂಥದ್ದು. ಪರತರ ಸುಖ ಯಾವುದು ಅಂತಕ್ಕಂಥದ್ದು ಅಂದರೆ ಈಗ ಭೋಗಗಳಲ್ಲಿ ಏನದ ಅಲ್ಲಿರ್ತಕ್ಕಂಥ ವೈರಾಗ್ಯ ಬುದ್ಧಿ ಏನದ ಅದೇ ಶ್ರೇಷ್ಠವಾದ ಸುಖ ಅಂತ ಹೇಳ್ಸ್ಕೊತದ. ಪರತರ ಸುಖವಾವುದು ಅಖಿಳ ಭೋಗ ವಿರತಿ. ಅಖಿಳ ಭೋಗ ವಿರತಿ ಅಂದರೆ ಎಲ್ಲ ರೀತಿಯ ಭೋಗಗಳ ವೈರಾಗ್ಯ ಏನದ ಅದೇ ನಿಜವಾದ ಸುಖ ಅಂತ ಹೇಳ್ತಾರೆ. ಭೋಗಗಳ ವೈರಾಗ್ಯ ವಿರತಿ ಅಂತಕ್ಕಂಥದ್ದು ಅಂದರೆ ಯಾವುದೇ ಭೋಗ ಭಾಗ್ಯಗಳನ್ನು ಅಲ್ಲಿ ಅಪೇಕ್ಷೆ ಪಡಲಾರ್ದೆ ಅದರಲ್ಲಿ ವೈರಾಗ್ಯ ಭಾವ ಯಾವುದಿರ್ತದ ಅದು ನಿಜವಾದ ಸುಖ, ಶ್ರೇಷ್ಠವಾದ ಸುಖ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಭೋಗೆ ರೋಗ ಭಯಂ ಕುಲೇಚ್ಯುತಿ ಭಯಂ ವಿತ್ತೇ ನೃಪಲಾದ್ ಭಯಂ ಮಾನೆ ದೈನ್ಯ ಭಯಂ ಬಲೇರಿಪು ಭಯಂ ರೂಪೇ ಜರಾಯು ಭಯಂ ಶಾಸ್ತ್ರವಾದ ಭಯಂ ಗುಣೇ ಖಲ ಭಯಂ ಕಾಯೇ ಕೃತಾಂತಾದ್ ಭಯಂ ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವ ಭಯಂ ಅಂತಕ್ಕಂಥದ್ದು. ಇದು ಒಂದು ಶ್ಲೋಕ ಅದು. ಅಂದರೆ ಮನುಷ್ಯನಿಗೆ ಹೆಚ್ಚಾಗಿ ಭೋಗಗಳು ಪ್ರಾಪ್ತ ಆಗಿದ್ದರೆ ಏನಾಗ್ತದ ಅಲ್ಲಿ ರೋಗಗಳು ಭಯ ಇರ್ತದ. ಹೆಚ್ಚಾಗಿ ಆ ಭೋಗಗಳು ಬಂದ ತಕ್ಷಣ ಬಂದ್ರೆ ಯಾವ್ದಾರ ರೋಗ ಬರ್ತದೇನಪ್ಪ ಅಂತಕ್ಕಂಥ ಭಯ ಇರ್ತದ. ಅಂದರೆ ಭೋಗ ಭಾಗ್ಯ ಇದ್ದಾಗ ಆರೋಗ್ಯ ಕೆಟ್ಟು ಹೋಗ್ತದೇನಪ್ಪ ಅನ್ನೋ ಲೆಕ್ಕದಲ್ಲಿ ಅಲ್ಲಿ ಭಯ ಇರ್ತದ ಅಂತ ಹೇಳ್ತಾರೆ. ಆಮೇಲೆ ಒಳ್ಳೆ ಇದ್ದಾಗ ದ್ರವ್ಯ ಹೆಚ್ಚಾದಾಗ, ದ್ರವ್ಯ ಅಂತಂದ್ರೇನು ಶ್ರೀವಂತಿಕೆ ಜಾಸ್ತಿ ಇದ್ದಾಗ ಏನಾಗ್ತದ ಅಲ್ಲಿ ಯಾವುದು ಇಲ್ಲಿ ಇತ್ತೀಚೆಗೆ ಏನಾಗ್ತದ ಅಲ್ಲಿ ಮೊದಲಾದ್ರೆ ರಾಜರ ಭಯ ಅಂತ ಹೇಳ್ತಿದ್ರು. ಈಗ ಇನ್ಕಮ್ ಟ್ಯಾಕ್ಸು ಇಡಿ ಅಂತ ಏನು ಹೇಳ್ತಾರೆ ಅವ್ರದ್ದು ಭಯ, ಆಮೇಲೆ ಕಳ್ಳರ ಭಯ, ಆಮೇಲೆ ಅಣ್ತಂಬ್ರ ಭಯ, ಆಮೇಲೆ ಅಗ್ನಿ ಭಯ ಅಂತಕ್ಕಂಥದ್ದು 4 ಭಯಗಳು ಹೇಳ್ಕೊಂಬರ್ತಾರೆ. ದುಡ್ಡಿನಿಂದನೇ ಆಗೋದು ಇವೆಲ್ಲ. ದುಡ್ಡಿನ ಜಾಸ್ತಿ ಇದ್ರೆ ಈ 4 ಭಯ ಅವ್ರಿಗೆ ಇರ್ತಾವೆ ನೋಡಪ್ಪ ಅಂತ ಹೇಳ್ತಾರೆ. ಆಮೇಲೆ ಮಾನವಂತನಾಗಿದ್ದರೆ ದೀನತ್ವ ಅಂತಕ್ಕಂಥದ್ದು ಭಯ, ರೂಪವಂತನಾಗಿದ್ರೆ ಅಥವಾ ಅದು ಮುಪ್ಪಿನ ಭಯ ಇರ್ತದ. ಅಂದರೆ ಭಾಳ ಚಂದ ಕಾಣಬೇಕು, ಅದು ಮಾಡಬೇಕು ಅಂತ ಅಲ್ಲಿ ತನ್ನ ದೇಹ ಸೌಂದರ್ಯವನ್ನು ನೋಡ್ಕೋತಾ ಇದ್ದಾಗ ಅಲ್ಲಿ ಯಾವಾಗ ಮುಪ್ಪು ಬರ್ತದೇನೋ ಅದನ್ನು ಬರಲಾರ್ದಂಗೆ ನೋಡ್ಕೋಬೇಕು ಅಂತಕ್ಕಂಥದ್ದು ಭಯ ಇರ್ತದ. ಆಮೇಲೆ ಈ ರೀತಿ ಬಲ್ಲವರಾಗಿದ್ರೆ ಅಲ್ಲಿ ವಾದದ ಭಯ ಇರ್ತದ. ಗುಣವಂತನಾಗಿದ್ರೆ ಅಲ್ಲಿ ದುಷ್ಟರ ಭಯ ಇರ್ತದ ಅಂತಲ್ಲಿ ಹೇಳ್ತಾರೆ. ಈಗ ದುಷ್ಟರ ಭಯ ಇರ್ತದ ಅಂತಂದಾಗ ಈಗ ಗುಣವಂತನ ಇದ್ದವ್ರಿಗೆ ತಾಪ ಮಾಡಲಿಕ್ಕೆ ಏನೂ ಬರೋದಿಲ್ಲ. ಅಂದಮೇಲೆ ಅವ್ರಿಗೆ ದುಷ್ಟರ ಭಯ ಹೆಂಗಾಗ್ತದ ಅಂತಲ್ಲಿ ಶಂಕೆ ಮಾಡಿದ್ರೆ ಹೇಳ್ತಾರೆ. ಗುಣವಂತನಾಗಿದ್ದವರು ಯಾರಿಗೂ ಯಾವುದೇ ಕಷ್ಟ ಕೊಟ್ಟಿಲ್ಲ ಅಂದ್ರೂ ಕೂಡ ವಿನಾಕಾರಣ ಅವನು ಕಾಡ್ತಾರೆ. ಹೆಂಗಂದ್ರೆ ಈಗ ಚಿಗರಿಗಳು ಕಾಡಿನಾಗ ನೋಡ್ರಿ, ಕಾಡಿನಲ್ಲಿ ಚಿಗುರುಗಳು ಇರ್ತಾವೆ. ಚಿಗರಿಗಳು ಅದು ಯಾರಿಗೇನೋ ಕಷ್ಟ ಕೊಡ್ತಾವೆ. ನಾವು ಚಿಗರಿ ತಮ್ಮ ಪಾಡಿಗೆ ತಾವು ಅಲ್ಲಿ ಕರಿಕೆ ತಿಂದು ಜೀವನ ಮಾಡ್ತಿರ್ತಾವೆ. ಅದನ್ನು ಆದರೂ ಕೂಡ ಅವನು ಏನು ಮಾಡ್ತಾನೆ, ಬ್ಯಾಡ್ರವ ಆಗಲಿ ಅಥವಾ ಬೇರೆ
ಆ ಮೃಗಗಳು ಅವನು ಕೊಂದು ಬಿಡ್ತಾವೆ. ಅವ್ರು ಏನು ಅವು ಚಿಗರಿಗಳು ಯಾರಿಗಾನ ಇದು ಮಾಡ್ಯವನು ತೊಂದರೆ ಮಾಡ್ಯವನು ಇಲ್ಲ ಅಂದರೂ ಕೂಡ ಅಲ್ಲಿ ಅವರಿಗೆ ಭಯ ಇರ್ತದೆ ನೋಡಿ ಅವಕ್ಕೂ. ಆಮೇಲೆ ಮೀನುಗಳು ಕೂಡ ಏನಾಗ್ತದೆ, ನೀರಿನಾಗ ಇರ್ತಾವೆ. ನೀರಿನಾಗ ಅದನ್ನು ಸ್ವಚ್ಛನೂ ಮಾಡ್ತವೆ. ನೀರಾಗ ಮೀನು ಇದ್ವು ಅಂತಂದ್ರೆ ಅಲ್ಲಿ ಸ್ವಲ್ಪ ನೀರನ್ನು ಸ್ವಚ್ಛ ಆಗ್ತಾವಂತ, ಹುಳ ಉಪ್ಪಡಿ ತಿಂದಾಗ ಸ್ವಚ್ಛ ಮಾಡ್ತಾವು. ಅದು ಜನರಿಗೆ ಉಪಕಾರ ಮಾಡ್ತಾವೆ. ಅಂದ್ರೂ ಕೂಡ ಏನಾಗ್ತದ, ಅಲ್ಲಿ ಮೀನುಗಾರರು ಜಾಲಗಾರರು ಏನು ಮಾಡ್ತದ, ಬಲಿ ಹಾಕಿ ಅವ್ನು ಹಿಡಿದು ಕೊಲ್ತಾರೆ ನೋಡಪ್ಪ. ಹಂಗೆ ಈ ನಿರಪರಾಧಿಯಾಗಿರ್ತಕ್ಕಂಥ ಏನು ಸಜ್ಜನರು ಇರ್ತಾರೆ ಅವರಿಗೆ ದುಷ್ಟರು ನಾನಾ ರೀತಿಯಿಂದ ಕಾಡ್ತಾರೆ ನೋಡಪ್ಪ ಅಂತಲ್ಲಿ ಹೇಳ್ತಾರೆ ಈ ರೀತಿ. ಆಮೇಲೆ ಯಾವ ರೀತಿ ಇದನ್ನೆಲ್ಲ ಹೇಳ್ತಾರೆ. ಆಮೇಲೆ ಏನು ವರಗುಣವಾಹುದು ಉದಾರವು ಅಂತಕ್ಕಂಥದ್ದು. ವರಗುಣ ಅಖಿಲ ವಿರತಿ ವರಗುಣವಾವುದು ಉದಾರ. ವರಗುಣವಾವುದು ಉದಾರ ಅಂತಕ್ಕಂಥದ್ದು. ವರಗುಣ ಅಂದರೆ ಏನು, ಬೇಡದವ್ರಿಗೆ ಏನು ಉದಾರತೆಯಿಂದ ಕೊಡ್ತಕ್ಕಂಥದ್ದು ಉದಾರ ಗುಣ ಅಂತ ಹೇಳ್ತಾರೆ. ಉದಾರತೆ ಅಂತಂದರೆ ಅವ್ರು ಎಷ್ಟು ಬೇಡ್ತಾರ ಅದಕ್ಕಿಂತ ಜಾಸ್ತಿ ಕೊಡ್ತಕ್ಕಂಥದ್ದು, ಅದು ಉದಾರತೆ ಅಂತ ಹೇಳ್ಸ್ಕೊತದ ಅಂತ ಹೇಳ್ತಾರೆ. ಹಾಗಾಗಿ ಅದೇನಾಗ್ತದ, ಮನುಷ್ಯ ಜಗತ್ತಿನಾಗ ಕೀರ್ತಿ ಬೆಳೀತದ, ಪರಲೋಕದಲ್ಲಿ ಅದು ಸುಖ ತರ್ತದೆ ನೋಡಪ್ಪ. ಆ ರೀತಿ ಇದನ್ನೆಲ್ಲ ಮಾಡಿದ್ರ ಅಂತಂದು ಹೇಳ್ತಾರೆ. ಹೆಂಗಂತಂದ್ರೆ ಅದಕ್ಕೆ ಸರ್ವಜ್ಞ ಕವಿಗಳು ಹೇಳಿದ್ದಾರೆ ಏನಂತ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತಕ್ಕಂಥದ್ದು. ಅಂದ್ರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತಕ್ಕಂಥದ್ದು. ಅಂದ್ರೆ ಕೊಟ್ಟರೆ ಯಾವುದೇ ಕಾರ್ಯಕ್ಕಾಗಲಿ ಕೊಟ್ಟದ ಬಗ್ಗೆ ಅಲ್ಲಿ ಸತ್ಪಾತ್ರಕಂ ದಾನಮ್ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಒಳ್ಳೆಯ ಕಾರ್ಯಕ್ಕೆ ನೀವೇನಾದರೂ ದಾನ ಮಾಡಿದ್ದಾಗಲಿ ಏನಾದರೂ ದೇಣಿಗೆ ಕೊಟ್ಟಿದ್ದಾಗಲಿ ಇತ್ತಂದ್ರೆ ಅದ್ರ ಬಗ್ಗೆ ನಾ ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತಂದ್ಬಿಟ್ಟು ಅಲ್ಲಿ ಅದ್ರ ಬಗ್ಗೆ ಅದು ಇದು ಮಾಡೋದು ಬೇಡ, ಕೊರಗೋದು ಬೇಡ. ಯಾಕಂತಂದ್ರೆ ಕೊಟ್ಟದ್ದು ತನಗೆ, ಅದು ಏನು ಕೊಟ್ಟಿರ್ತೀರಿ ಅದು ನಿಮ್ಗೆ ಮುಂದೆ ಗಂಟಾಗ್ತದೆ ನೋಡೋದು. ಯಾಕಂತಂದ್ರೆ ಅದು ಧರ್ಮ ಕಾರ್ಯ ಆಗ್ತದೆ, ಅದರಿಂದ ಒಳ್ಳೆ ಪುಣ್ಯ ಸಂಪಾದನೆ ಆಗ್ತದೆ ಅದರಿಂದ. ಹಾಗಾಗಿ ಬಚ್ಚಿಟ್ಟದ್ದು ಪರರಿಗೆ, ಏನು ಬಚ್ಚಿಡ್ತಾರ ಅದು ಪರರಿಗೆ, ಬೇರೆಯವರಿಗೆ ಹೋಗ್ತದದು. ಯಾವ ರೀತಿ ಅಲ್ಲಿ ಬಚ್ಚಿಟ್ಟದ್ದು ಯಾವ್ದು, ಮೊದಲೆಲ್ಲ ಏನು ಅಲ್ಲಿ ನೆಲದಲ್ಲಿ ಹೂಣು ಇಡ್ತಿದ್ರಂತ, ನೆಲದಲ್ಲಿ ಹೂಣು ಇಡ್ತಿದ್ರು, ಅವೆಲ್ಲ ನಿಧಿ ಗಿಧಿ ಅಂತೆಲ್ಲ ಕೇಳಿವಿ ಮೊದಲೆಲ್ಲ. ಹಾಗಾಗಿ ಆ ರೀತಿ ಮಾಡಿದ್ದು ಬಚ್ಚಿಟ್ಟದ್ದು ಏನಾಗ್ತದ, ಅಲ್ಲಿ ನೆಲನ ನುಂಗಿರ್ತದ ಅಥವಾ ಕಳ್ಳರ ಕಾಕರಿಗೆ ಹೋಗಿರ್ತದ. ಆ ರೀತಿ ಅದು ಪರರಿಗೆ ಆಗ್ತದೆ ಬಚ್ಚಿಟ್ಟು, ಏನೇ ಬಚ್ಚಿಟ್ಟರು ಕೂಡ. ಹಾಗಾಗಿ ಅದು ಮುಂದೆ ಕಟ್ಟಿ ಹುದು ಬುತ್ತಿ ಸರ್ವಜ್ಞ. ಅಂದರೆ ನೀನು ಏನು ಕೊಟ್ಟಿರ್ತೀವಿ ಸತ್ಪಾತ್ರಕ್ಕೆ, ಒಳ್ಳೆಯ ಕಾರ್ಯಕ್ಕೆ, ಯಾವ ರೀತಿ ಈ ಒಳ್ಳೆಯ ಕಾರ್ಯ ಅಂದ್ರೇನು ಸತ್ಪಾತ್ರ, ಜ್ಞಾನ ಮಾರ್ಗದಲ್ಲಿ ನಡೆದಿರ್ತಕ್ಕಂಥ ಮಠ ಮಾನ್ಯಗಳಿಗಾಗಲಿ ಅಥವಾ ಕಾರ್ಯಕ್ರಮಗಳಿಗಾಗಲಿ ಅಥವಾ ಅನ್ನ ದಾಸೋಹಗಳಿಗೆ ಆಗಲಿ ಏನಾದರೂ ಈ ಥರ ಕಾರ್ಯಗಳಿಗೆ ಏನಾದರೂ ನೀವು ಕೊಟ್ಟದ್ದಾದ್ರೆ ಅದು ಮುಂದೆ ಪುಣ್ಯಕ್ಕೆ ಜಮಾ ಆಗಿ ಒಳ್ಳೆ ಸುಖನ ಅಲ್ಲಿ ಪ್ರಾಪ್ತಿ ಮಾಡ್ತದೆ ನೋಡಪ್ಪ ನಿಮಗೆ ಅಂತಲ್ಲಿ ಹೇಳ್ತಾರೆ. ಉದಾರತೆ ಅಂದರೆ ಎಷ್ಟು ಕೊಟ್ಟರು ಅದು ಲಾಭನೇ ಸಿಗ್ತದೆ ನೋಡು ನಿನಗೆ ಅಂತಲ್ಲಿ ಹೇಳ್ತಾರೆ. ಈಗ ಅಂದರೆ ನೀವು ಎಷ್ಟು ಕೊಟ್ಟಿರ್ತೀವಿ ಅದಕ್ಕಿಂತ ಜಾಸ್ತಿನೇ ಬರ್ತದೆ ನಿನಗೆ ಅಂತ ಅನ್ಲಕ್ಕ. ಇದಕ್ಕೆ ಒಂದು ದೃಷ್ಟಾಂತ ಹೇಳ್ತಾರೆ. ಯಾವ ರೀತಿ ಅಂತಂದ್ರೇನು, ಈಗ ಒಂದು ಭೋಜರಾಜ ಕಾಳಿದಾಸ ಅಂತ ಗೊತ್ತದ. ಅಲ್ಲಿ ಒಂದು ಸಲ ಭೋಜರಾಜ ಅವನು ದಾನ ಮಾಡೋದ್ರಲ್ಲೂ ಇದಿರ್ತಾನ, ಎತ್ತಿದ ಕೈ ಇರ್ತದ. ಆ ರೀತಿ ದಾನ ಮಾಡೋ ಟೈಮಲ್ಲಿ ಏನಾಗ್ತದ, ಅಲ್ಲಿ ಒಂದು ಅಶರೀರವಾಣಿ ಕೇಳ್ತದಂತ ಅವನಿಗೆ. ಏನಂತ, ಕೊಟ್ಟಷ್ಟು ಬರಲಾರ್ದು ಅಂತಲ್ಲಿ ಹೇಳ್ತದಂತ. ಕೊಟ್ಟಷ್ಟು ಬರಲಾರ್ದು ಅಂತ. ಕೊಟ್ಟಷ್ಟು ಬರಲಾರ್ದು ಅಂತಂದ್ರೆ ಏನು ಹೇಳ್ತು ಇದರ ಅರ್ಥ ಏನಪ್ಪ ಅಂತಂದ್ಬಿಟ್ಟು ಆತಗೆ ಇದಾಗ್ತದೆ, ಚಿಂತೆ ಆಗ್ತದೆ. ಅದ್ರ ಉತ್ತರ ತಿಳ್ಕೊಳ್ಬೇಕಲ್ಲ ಹೆಂಗಾರ ಮಾಡಿ ಅಂತಂದ್ಬಿಟ್ಟು ಏನು ಮಾಡ್ತಾನ, ಅದಕ್ಕೆ ಅಲ್ಲಿ ಆಸ್ಥಾನದ ಪಂಡಿತ ಯಾರಲ್ಲಿ ಕಾಳಿದಾಸನೇ ಅಲ್ಲಿ ಇರೋದು. ಹಂಗಾಗಿ ಕಾಳಿದಾಸ ಅಲ್ಲಿ ಹತ್ತಿರದಲ್ಲಿ ಇರಲ್ಲ, ಹೊಳಿಗೆ ಸ್ನಾನಕ್ಕೆ ಹೋಗಿರ್ತಾನೆ. ಅದಕ್ಕಾಗಿ ಏನು ಮಾಡ್ತಾನೆ, ಅಲ್ಲಿ
ತನ್ನ ಸೇವಕರಿಗೆ ರಾಜಭಟ್ರಿಗೆ ಕಳಿಸ್ತಾನೆ. ಯಾರು ಇದು ಈ ರೀತಿ ಆಶ್ಚರ್ಯವಾಣಿ ಬಂದದ ಯಾವುದು ಅಂತಂದರೆ ಕೊಟ್ಟಷ್ಟು ಬರಲಾರ್ದು ಅಂತೇನು ಆಕಾಶವಾಣಿ ಬಂದದ, ಅದಕ್ಕೆ ಅದರ ಅರ್ಥ ಏನಪ್ಪ ಅಂತ ನಾವು ತಿಳ್ಕೊಬೇಕಾಗ್ಯದ. ಅದಕ್ಕಾಗಿ ತಕ್ಷಣ ಆ ಕಾಳಿದಾಸನ ಕರ್ಕೊಂಬರ್ರಿ ಅಂತಂದ್ಬಿಟ್ಟು ಕಳಿಸ್ತಾರೆ. ಯಾರು? ರಾಜಭಟ್ರಿಗೆ. ರಾಜಭಟ್ರು ತಕ್ಷಣ ಹೋಗಿ ಅಲ್ಲಿ ಹೊಳೆ ಹತ್ರ ಸ್ನಾನ ಮಾಡ್ತಿರ್ತಾರೆ. ಸ್ನಾನ ಮಾಡಿ ಇನ್ನು ಬರ್ತಾ ಇರ್ತಾನೆ ಮೆಲ್ಲಕ್ಕೆ. ಆವಾಗ ಹೇಳ್ತಾರೆ ಯಾರು? ಕಾಳಿದಾಸರೇ ಈ ರೀತಿ ಭೋಜರಾಜರು ನಿಮ್ಗೆ ತಕ್ಷಣವೇ ಕರ್ಕೊಂಬರ್ರಿ ಅಂತ ಹೇಳಿದಾರ, ಅದಕ್ಕಾಗಿ ನಾವು ಬಂದಿದ್ದೀವಿ, ನಿಮ್ಗೆ ತಿಳಿಸಿದ್ದೀವಿ ಅಂತ ಹೇಳಿದಾಗ ಅಲ್ಲಿ ವಾಪಸ್ ಬಂದು ಹೇಳ್ತಾರೆ ರಾಜನಿಗೆ, ಈ ರೀತಿ ಅಲ್ಲಿ ಬರ್ತಾನೆ, ನಡ್ಕೋತ ಹೊಂಟಾನ ಆತ ಅಂತಂದು. ಹೌದಾ ಅಂತಂದ್ಗಳೇ ಬರಿಗಾಲೇ ಹೊಂಟಿರ್ತಾನೆ. ಅದಕ್ಕಾಗಿ ನೀನು ಆ ಬಿಸಿಲದ ಹಂಗಾಗಿ ಅದಕ್ಕಾಗಿ ಸ್ವಲ್ಪ ತಕ್ಷಣವೇ ಅದಕ್ಕೆ ಒಂದು 2 ಜೊತೆ ಒಳ್ಳೆಯ ಪಾದರಕ್ಷೆ ಕಳಿಸೋನಿಗೆ ಅಂತಂದ್ಬಿಟ್ಟು ಒಳ್ಳೆಯ ಪಾದರಕ್ಷೆ ಅಲ್ಲಿ ಕೊಟ್ಟು ಕಳಿಸ್ತಾರೆ ತಕ್ಷಣವೇ ರಾಜಭಟ್ರ ಜೊತೆ. ಆತಗ ಬಂದ ತಕ್ಷಣ ಪಾದರಕ್ಷೆ ಕೊಡ್ತಾರೆ. ಕಾಳಿದಾಸ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಮುಂದೆ ನಡೆಯೋ ಟೈಮಲ್ಲಿ ಅಲ್ಲಿ ಒಬ್ಬರು ಕಾಣ್ತಾನೆ. ಅಲ್ಲಿ ಯಾರು? ಒಬ್ಬ ವ್ಯಕ್ತಿ ಪಾದರಕ್ಷೆ ಇರಲಾರ್ದ ಹೋಗ್ತಿರ್ತಾನೆ. ಅವನಿಗೆ ಏನು ಮಾಡ್ತಾನೆ ಕಾಳಿದಾಸ, ಪಾದರಕ್ಷೆ ಏನು ರಾಜ ಕೊಟ್ಟಿರ್ತಾನೆ ಅದನ್ನು ತೊಗೊಂಡು ಅವನಿಗೆ ಕೊಟ್ಬಿಡ್ತಾನೆ. ಯಾರು? ಹಂಗೆ ಕಾಲನ್ನು ಇರಲಾರ್ದ ನಡ್ಕೊತ ಹೊಂಟಿರ್ತಾನಲ್ಲ ಅವನಿಗೆ ಬಿಸಿಲು ಹತ್ತದ, ನೀನೇ ಹಾಕ್ಕೊಂಡು ಹೋಗಪ್ಪ ಅಂತಂದ್ಬಿಟ್ಟು. ಸರಿ ಅಂತಂದ್ಬಿಟ್ಟು ಅವನು ಹೋಗ್ತಾನೆ. ಇದನ್ನು ನೋಡಿಬಿಟ್ಟು ಭಟ್ರು ಮತ್ತು ರಾಜಭಟ್ರು ರಾಜನಿಗೆ ಹೇಳ್ತಾರೆ. ಹೇಳಿದ ತಕ್ಷಣ ಅವ ಏನು ಮಾಡ್ತಾನೆ, ಅಲ್ಲಿ ಹೋಗಿ ಒಂದು ಕುದುರೆನ ಕಳಿಸಪ್ಪ, ಸುಮ್ಮನೆ ಕುದುರೆ ಮೇಲೆ ಬಂದುಬಿಡ್ಲಿ ಅವ್ನು ಕೂತ್ಕೊಂಡು ಅಂತಂದ್ಬಿಟ್ಟು ಕುದುರೆ ಕೊಟ್ಟು ಕಳಿಸ್ತಾರೆ. ಕುದುರೆ ಕೊಟ್ಟು ಕಳಿಸಿದ ತಕ್ಷಣ ಅವ ಕುದುರೆ ಮೇಲೆ ಇನ್ನೇನು ಹೋಗ್ಬೇಕಂತ ತಯಾರಾಗ್ತಿರ್ತಾನೆ. ಅಷ್ಟರೊಳಗೆ ಒಬ್ಬವ ಅಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಿರ್ತಾನೆ, ಜಮೀನ್ದಾರ. ಅವನು ಕೂಡ ಏನೋ ಅದು ಬಿಸಿಲಲ್ಲಿ ಹೊಂಟಾನ, ಇದನ್ನು ಕೂಡ ಅವನಿಗೆ ಕೊಟ್ಬಿಡಮ್ಮ ಅಂತಂದ್ಬಿಟ್ಟು ಅವನಿಗೆ ಕೊಟ್ಬಿಡ್ತಾನೆ. ಇದನ್ನು ಹೇಳ್ತಾರೆ ಅಲ್ಲಿ ಹೋಗಿ ರಾಜನ ಹತ್ರ. ಇನ್ನು ಪಾದರಕ್ಷೆನೂ ಮತ್ತೊಬ್ಬನಿಗೆ ಕೊಟ್ಟ, ಈ ಕುದುರೆನೂ ಕೂಡ ಮತ್ತೊಬ್ಬನಿಗೆ ಕೊಟ್ಟ ಅಂತ ಹೇಳಿದ ಮೇಲೆ, ಹೋಗ್ಲಪ್ಪ ಆನಿನ ಕಳಿಸ್ಕೊಡ್ರಿ, ಅವನಿಗೆ ಆನೆ ಮೇಲೆ ಬರಲಿ ಅಂತಂದ್ಬಿಟ್ಟು ಆನೆಯನ್ನು ಕಳಿಸ್ತಾರಂತ. ಆನೆ ಕಳಿಸಿದ ಮೇಲೆ ಅವನು ಆನೆನೂ ಯಾರೋ ಮತ್ತೊಬ್ಬ ವ್ಯಕ್ತಿಗೆ ದಾನ ಮಾಡಿಬಿಡ್ತಾನಂತ. ಅವನು ಯೋಗ್ಯ ಅದ, ಅವನೇ ಹೋಗೋದು ಒಳ್ಳೆಯದು ಅಂತಕ್ಕಂಥದ್ದು. ದೊಡ್ಡ ರಾಜನ ಲೆಕ್ಕದಲ್ಲಿದ್ದವನಿಗೆ ನೀನು ಆನೆ ಮೇಲೆ ಹೋಗೋದು ಒಳ್ಳೆಯದು, ಅದಕ್ಕಾಗಿ ನೀನು ಆನೆ ಮೇಲೆ ಹೋಗು ಅಂತಂದ್ಬಿಟ್ಟು ಅವನಿಗೆ ಆನೆ ದಾನ ಮಾಡಿಬಿಡ್ತಾನೆ. ಈಗ ಇದೇ ರೀತಿ ಏನು ಮೊದಲ ಪಾದರಕ್ಷೆ ಕೊಟ್ಟಿದ್ರು, ಆಮೇಲೆ ಕುದುರೆ, ಆಮೇಲೆ ಆನೆ. ಅದಾದಮೇಲೆ ಮತ್ತೇನು ಮಾಡ್ತಾನೆ, ಇದು ಸರಿಯಲ್ಲ, ತಕ್ಷಣವೇ ಪಲ್ಲಕ್ಕಿ ಕೊಟ್ಟು ಕಳಿಸ್ರಿ, ಪಲ್ಲಕ್ಕಿ ಒಳಗೆ ಕುಂತು ಬರಲಿ ಅಂತ ಹೇಳ್ಬಿಟ್ಟು ಪಲ್ಲಕ್ಕಿ ಕೊಟ್ಟು ಕಳಿಸ್ತಾನಂತ. ಪಲ್ಲಕ್ಕಿ ಕೊಟ್ಟ ತಕ್ಷಣ ಆ ಪಲ್ಲಕ್ಕಿಯಲ್ಲಿ ಕುಂತ್ಕೊಂಡ್ಬರ್ತಾನೆ ಯಾರು? ಕಾಳಿದಾಸ. ಕುಂತು ಬಂದ ತಕ್ಷಣ ಹೇಳ್ತಾನೆ, ಏನು ಕಾಳಿದಾಸ, ನನಗೆ ಇಷ್ಟೊಂದು ಯಾವುದೋ ಒಂದು ಪ್ರಶ್ನೆ ಇತ್ತು ನನಗೆ ಕೇಳೋದಕ್ಕೆ ನೀನು ಇಷ್ಟು ತಡ ಮಾಡಿದೆಲ್ಲ, ನನಗಿದು ಇಷ್ಟೆಲ್ಲ ಕೊಟ್ಟು ಕಳಿಸಿದೆ ಅಂತ ಕೊನೆಗೆ ಈಗ ಬಂದಿಲ್ಲ ಅಂತ ಅಲ್ಲಿ ಹೇಳ್ತಾನೆ. ಏನಂತಂದ್ರೆ ಅಲ್ಲಿ ಕೊಟ್ಟಷ್ಟು ಬರಲಾರದು ಅಂತ ಒಂದು ಆಕಾಶವಾಣಿ ಆಗ್ಯದ, ಅದಕ್ಕಾಗಿ ಇದ್ರ ಅರ್ಥ ಏನು ಅಂತ ಹೇಳಿದಾಗ ಇದು ಕಾಳಿದಾಸ ಹೇಳ್ತಾನೆ, ನೋಡು ರಾಜರೇ, ಭೋಜರಾಜರೇ, ಈಗ ನಾನೇನು ಈಗ ನಿಮಗೆ ಹೇಳಿದಿನ ಅದೇನೇ ಸಾಕು ನಿಮಗೆ ದೃಷ್ಟ ಅಂತ. ಯಾಕಂದ್ರೆ ನೀವು ಮೊದಲ ನಾನು ಬರಿಗಾಲೇ ಹೊಂಟಿದ್ದೆ, ಆವಾಗ ನಾನು ಬರಲಿ ಅಂತಂದ್ಬಿಟ್ಟು ಏನು ಮಾಡಿದ್ರಿ, ಒಳ್ಳೆ ಪಾದರಕ್ಷೆ ಕಳಿಸಿದ್ರಿ. ನಾನು ಪಾದರಕ್ಷೆ ಇಟ್ಕೊಂಡು ಬರ್ಬೋದಿತ್ತು, ನಾನು ಮತ್ತೊಬ್ಬರಿಗೆ ದಾನ ಮಾಡಿದೆ ಅದನ್ನು. ಅದು ಹೋಯಿತು. ಹೋದ್ಮೇಲೆ ಮತ್ತೇನು ಬಂತು, ಕುದುರೆನೂ ಮತ್ತೊಬ್ಬರಿಗೆ ದಾನ ಮಾಡಿದೆ, ಅದಕ್ಕಿಂತ ಹೆಚ್ಚಿಂದೇನು ಬಂತು, ಆನೆ ಬಂತು. ಆನೆಯನ್ನು ಮತ್ತೊಬ್ಬರಿಗೆ ದಾನ ಮಾಡಿದೆ, ಆವಾಗ ಏನು ಬಂತು, ಪಲ್ಲಕ್ಕಿ ಬಂತು. ನೋಡ್ರಿ, ಈ ರೀತಿ ನಾವು ಒಂದನ್ನು ಕೊಟ್ಟಾಗ ಇನ್ನೂ ಹೆಚ್ಚಿಂದನೇ ಬರ್ತದ. ಅದನ್ನು ನೀವು ಮೊದಲು ಏನು ಸ್ವಲ್ಪ ಕೊಟ್ಟಿರಿ, ಅದಕ್ಕಿಂತ ಜಾಸ್ತಿ 10 ಪಟ್ಟು 100 ಪಟ್ಟು 1000 ಪಟ್ಟು ಬರ್ತದ. ಅದೇ ಅದ್ರ ತಾತ್ಪರ್ಯ ನೋಡಪ್ಪ. ನೀವು ಎಷ್ಟು ಕೊಟ್ಟಿರಿ ಅಷ್ಟಕ್ಕೆ ಮಾತ್ರ ಅಲ್ಲಿ ಬರೋದಲ್ಲ ಅಂತಕ್ಕಂಥದ್ದು. ಕೊಟ್ಟಷ್ಟು ಬರಲಾರದು ಅಂತಕ್ಕಂಥದ್ದು ಆಕಾಶವಾಣಿ ಏನು ಹೇಳಿದ, ನೀವು ಎಷ್ಟು ಕೊಟ್ಟಿರ್ತೀರಿ ಅಂದರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ ಅಂತ ಏನು ಸರ್ವಜ್ಞ ವಚನ ಹೇಳಿದಾರೆ. ಆ ರೀತಿ ಅಂದರೆ ಅದು ನೀವು ಒಂದು ಕಾಳು ಭೂಮಿಗೆ ಹಾಕಿದ್ರೆ ಯಾವ ರೀತಿ 1000 ಕಾಳುಗಳು ಆಗ್ತಾವ, ಆ ರೀತಿ ನೀವು
ಯಾವುದು ಸತ್ಕಾರ್ಯಕ್ಕೆ ಏನಾದರೂ ಕೊಟ್ಟಿರ್ತೀರಿ ಅದು 1000 ಪಟ್ಟು ಬರ್ತದೆ ನೋಡಪ್ಪ ಅದು. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥದ್ದು ಎಷ್ಟು ಕೊಟ್ಟಿದ್ದು ಅಷ್ಟಕ್ಕೆ ಮಾತ್ರನೇ ಬರೋಲ್ಲ, ಅದಕ್ಕಿಂತ ಹೆಚ್ಚಿಗೆ ಬರ್ತದೆ ನೋಡು. ಇದು ತಾತ್ಪರ್ಯ ಇರ್ತಕ್ಕಂಥದ್ದು ಇದೇ ಇರೋದು ಅಂತಲ್ಲಿ ಹೇಳ್ತಾರೆ. ಅದಕ್ಕೆ ನೋಡಿ ಭಾಳ ಖುಷಿ ಆಗ್ತದೆ ಭೋಜರಾಜ್ಗೆ. ಯಾಕಂದ್ರೆ ಅದೇ ಇದೇ ಯಾವುದು ಕೊಟ್ಟಷ್ಟು ಬರಲಾರ್ದು ಸ್ವಲ್ಪ ನನಗೆ ವಿಚಾರ ಆಗಿತ್ತು. ಇದು ಒಳ್ಳೆ ಸರಿಯಾಗಿ ತಿಳಿಸಿದ್ದು ನೀನು ಅಂತ ಹೇಳ್ಬಿಟ್ಟು ಮತ್ತು ಅವನಿಗೆ ಸತ್ಕಾರ ಮಾಡ್ತಾರಂತಲ್ಲಿ ಹೇಳ್ತಾರೆ. ಆಮೇಲೆ ಅಚ್ಚಳಿಯದ ಆಭರಣವಾವುದು ಬಗೆಗೊಳಿಸುವ ವಿದ್ಯೆ ಅಂತಕ್ಕಂಥದ್ದು. ಅಚ್ಚಳಿಯದ ಆಭರಣ ಅಂತಕ್ಕಂಥದ್ದು ನಾಶವಾಗದೇ ಇರತಕ್ಕಂಥ ಆಭರಣ. ಆಭರಣ ಅಂದರೆ ಏನು? ಅಲ್ಲಿ ನಾಶವಾಗದೇ ಇರತಕ್ಕಂಥ ಆಭರಣ, ಮನಸ್ಸಿಗೆ ಆನಂದ ಉಂಟು ಮಾಡ್ತಕ್ಕಂಥ ಆಭರಣ ಅಂದ್ರೇನು? ಅದೇ ಬ್ರಹ್ಮವಿದ್ಯೆ ಅಂತಕ್ಕಂಥದ್ದು. ಅಚ್ಚಳಿಯದ ಆಭರಣ. ಈಗ ಬೇರೆ ಬೇರೆ ನಿಮ್ಮಲ್ಲಿ ಏನಾದರೂ ಹಣ ಅಥವಾ ದ್ರವ್ಯ ಅಥವಾ ಬೇರೆ ಏನಾದರೂ ಇದ್ರೆ ಬೇರೆ ಯಾರಾದರೂ ಬಂದು ಅಲ್ಲಿ ಕಸ್ಕೊಂಡು ಹೋಗ್ತಾರ. ಆದರೆ ವಿದ್ಯೆ ಅಂತಕ್ಕಂಥದ್ದು, ಜ್ಞಾನ ಅಂತಕ್ಕಂಥದ್ದು ಇದ್ರೆ ಅದು ಯಾರಿಂದಲೂ ಕಸ್ಕೊಳಕ್ಕಾಗಂಗಿಲ್ಲ. ಜ್ಞಾನ ಅಂತಕ್ಕಂಥದ್ದು ಯಾರಿಂದಲೂ ಕಸಿಯೋಕ್ಕಾಗಂಗಿಲ್ಲ. ಅದಕ್ಕಾಗಿ ಅದು ಶ್ರೇಷ್ಠ ಆದ ನೋಡಪ್ಪ. ಅದು ಅಚ್ಚಳಿಯದ ಆಭರಣ ಅಂದರೆ ಅದು ಯಾವತ್ತೂ ಕುಂದುಕೊಳ್ಳೋದಿಲ್ಲ, ಅದು ಯಾವತ್ತೂ ಇರ್ತದೆ ನಿನ್ನ ಜೊತೆ. ವಿದ್ಯೆ ಅಂತಕ್ಕಂಥದ್ದು, ವಿದ್ಯೆಗೆ ಯಾರ ಭಯನೂ ಇಲ್ಲ ಅದು. ಆದ್ರೆ ನೀನು ಯಾವುದೇ ಏನೋ ಧನ ಆಗಲಿ ಕನಕ ಆಗಲಿ ಯಾವುದೇ ಆಸ್ತಿ ಆಗಲಿ ಇದ್ರೆ ಅದಕ್ಕೆ ನೀನು ಬೇರೆಯವರೆಲ್ಲ ಕಣ್ಣು ಹಾಕ್ತಾರೆ, ಅದು ಕದ್ಕೊಂಡು ಹೋಗ್ಲಿಕ್ಕೆ ಬರ್ತದೆ. ಆದ್ರೆ ವಿದ್ಯೆ ಇರ್ತಕ್ಕಂಥದ್ದು, ಬ್ರಹ್ಮವಿದ್ಯೆ ಅಂತಕ್ಕಂಥದ್ದು ನಿನಗೆ ಯಾವತ್ತೂ ಅಲ್ಲಿ ಧರ್ಮ ಮಾರ್ಗದಲ್ಲಿ ನಡಿಲಿಕ್ಕೆ ಕೊಡ್ತದ. ಆಮೇಲೆ ಅದು ಕೀರ್ತಿನೂ ಕೂಡ ತರ್ತದ, ನಿನಗೆ ಯಾವತ್ತೂ ಸುಖನ ಕೊಡ್ತದೆ ನೋಡಪ್ಪ. ಅದಕ್ಕಾಗಿ ಅಚ್ಚಳಿಯದ ಆಭರಣ ಯಾವುದು ಅಂದರೆ ಬಗೆಗೊಳಿಸುವ ವಿದ್ಯೆ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಇದನ್ನೇ ಹಿಡ್ಕೊಂಡು ನಾಳೆ ಮುಂದುವರ್ಸೋದಂತ ಹೇಳಿ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.